ತುಂಬ ಸಂತೋಷ ಆಗ್ತದೆ. ಕಳೆದ 40 ವರ್ಷಗಳಿಂದ ಯಡಿಯೂರಪ್ಪನವರ ಜೊತೆಗೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅವರು ಪಕ್ಷ ಕಟ್ಟೋದ್ರಲ್ಲಿ ನಾವು ಜೊತೆಯಲ್ಲಿದ್ದೀವಿ. ಇದೊಂದು ಸಂತೋಷದಾಯಕವಾದಂತಹ ಕಾರ್ಯಕ್ರಮ. ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಸಂತೋಷ ಪಡುವಂತ ವಿಚಾರ. ಮೊನ್ನೆ ಬೆಂಗಳೂರಲ್ಲಿ ನಾವು ಸಭೆ ಸೇರಿದ್ವಿ, ಕೆಲವು ವಿಭಾಗಗಳನ್ನ ರಚನೆ ಮಾಡಿಕೊಂಡ್ವಿ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದವರು ಮಾನ್ಯ ಶಾಸಕರಾದಂಥ ವಿಶ್ವನಾಥ್ ಅವರು, ಮುನಿರತ್ನ ಅವರು ಮತ್ತು ರಾಮಮೂರ್ತಿ ಅವರು ಮತ್ತು ಇತರ ಶಾಸಕರೆಲ್ಲ ಸೇರಿ ಮತ್ತು ಎಲ್ಲ ಪ್ರಮುಖ ಮುಖಂಡರೆಲ್ಲ ಕೂಡ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಚಿತ್ರದುರ್ಗದಲ್ಲಿ 5 ಲಕ್ಷ ಜನ ಬರಲಿ, 6 ಲಕ್ಷ ಜನ, 10 ಲಕ್ಷ ಜನ ಬನ್ನಿ, ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಬೆಂಗಳೂರಿನವರು ನಾವು ಅತ್ಯಂತ ಜೊತೆಯಾಗಿ ಮಾಡಿಕೊಡ್ತೀವಿ. ಇದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸಿದ್ವಿ. ಸೌಭಾಗ್ಯ ಏನಕ್ಕೆ ಅಂತಂದ್ರೆ ಯಡಿಯೂರಪ್ಪನವರಿಗೆ ಮಾಡುವಂತ ಕೆಲಸ ಪ್ರತಿಯೊಬ್ಬರದ್ದು ಕೂಡ ತುಂಬಾ ಅರ್ಹರು. ನಾವು ಅವ್ರ ಕಾರ್ಯಕ್ರಮ ಮಾಡಕ್ಕೆ ನಾವು ಅರ್ಹರಿರ್ಬೇಕು. ಕಾರಣ ಏನಂದ್ರೆ ಪಕ್ಷವನ್ನು ಕಟ್ಟಿದವರು, ಬೆಳೆಸಿದವರು ಅವರೇ. ಕರ್ನಾಟಕದಲ್ಲಿ ಇವತ್ತು ಪಕ್ಷ ಉಳಿಬೇಕಾದ್ರೆ ಮತ್ತೆ ಎಲ್ಲ ಜನ ಕೂಡ ಹೇಳ್ತಾ ಇದ್ದಾರೆ, ಇವತ್ತು ನಾಳೆ ಮತ್ತೆ ಭಾರತೀಯ ಜನತಾ ಪಾರ್ಟಿ, ಜನತಾದಳ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಪಕ್ಷಾತೀತವಾಗಿ ಮಾಡ್ತಾ ಇರ್ಬೋದು, ಸ್ವಾಮಿಗಳೆಲ್ಲ ಭಾಗವಹಿಸಬಹುದು. ಆದರೆ ನಾವೆಲ್ಲರೂ ಕೂಡ 2 ಜಿಲ್ಲೆಯವರು, ರೇಣುಕಾಚಾರ್ಯ ಅವರು ಹೇಳಿದ್ರು, ತುಂಬಾ ಜವಾಬ್ದಾರಿ ತಗೊಂಡು ಸಿದ್ದೇಶಣ್ಣ ಅವರು ಹೇಳಿದ್ರು, ಮತ್ತು ನಮ್ಮ ಈ ಭಾಗದ ಚಿತ್ರದುರ್ಗದ ತಿಪ್ಪಾರೆಡ್ಡಿ ಅವರು, ಹಿರಿಯ ನಾಯಕರು, ಅವರೆಲ್ಲರೂ ಕೂಡ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೇ ಮಾಡ್ತಾರೆ. ನಮ್ಮ ಜವಾಬ್ದಾರಿಯನ್ನ ಮುನಿರತ್ನ ಅವರು ಈಗಲೇ ಬಂದಿದ್ದಾರೆ, ಅಡಿಗೆಯವರನ್ನ ಕರೆಸಿದ್ದೀವಿ. ಎಲ್ಲರೂ ಸೇರಿ ಇವತ್ತಿಲ್ಲಿ ಕೂತ್ ಮಾತಾಡಿ ವ್ಯವಸ್ಥೆಗಳನ್ನ ತಾವು ಮಾಡಿಕೊಡಿ, ನಾವು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳು ತಾವು ಕೂಡ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡು ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರಿ ಅತ್ಯಂತ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡ್ತಿರೋದಕ್ಕೆ ತಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.